ಗುಲಾಬ್ ಜಾಮೂನ್ ಮಾಡೋಕ್ಕೆ 1 ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರು, ಸ್ವಲ್ಪ ಸೋಡಾ, 100 ಗ್ರಾಮಷ್ಟು ಮೈದಾ ಹಿಟ್ಟು, 1/4 kg ಅಂದರೆ 250 ಗ್ರಾಮಷ್ಟು ಸಪ್ಪೆ ಕೋವಾ ತೊಗೊಂಡಿದ್ದೀನಿ. ಇಲ್ಲಿ 1 ಗ್ಲಾಸಷ್ಟು ಹಾಲು ಮತ್ತು ನೀರು ಎರಡೂ ಮಿಕ್ಸ್ ಮಾಡಿಕೊಂಡು ನಾನು ಹಾಲು ತೊಗೊಂಡಿದ್ದೀನಿ. ಆಲ್ರೆಡಿ ಫಸ್ಟೇ ನಾನು ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಜಾಮೂನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಕೋವಾನ ಈ ಥರ ಎಲ್ಲ ಪೌಡ್ರ್ ಮಾಡಿಕೊಂಡು ಅದಕ್ಕೀಗ 100 ಗ್ರಾಮಷ್ಟು ಮೈದಾ, ಇವಾಗ ನೋಡಿ 1 ಪ್ಯಾಕೆಟಷ್ಟು ಗುಲಾಬ್ ಜಾಮೂನ್ ಪೌಡ್ರ್ ಹಾಕ್ತಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೋಡಾ, ಮಾಮೂಲಿ ಅಡುಗೆ ಯೂಸ್ ಮಾಡ್ತೀನಿ ಆ ಸೋಡಾ ಹಾಕ್ತಿದ್ದೀನಿ. ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನೀಟಾಗಿ ಈ ಥರ ಮಿಕ್ಸ್ ಆಗಬೇಕು. ಈಗ ಸೋಡಾ, ಮೈದಾ ಮತ್ತು ಜಾಮೂನ್ ಪೌಡರ್, ಕೋವಾ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಇವಾಗ ಹಾಲು ಹಾಕ್ತಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಹಾಲು ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್, ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು. ಅದು ಎಷ್ಟು ಸಾಫ್ಟಾಗಿ ಕಲಿಸ್ಬೇಕಂದ್ರೆ ತುಂಬ ಸ್ಮೂತಾಗಿರ್ಬೇಕು. ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಅದಕ್ಕೆ ಬರಬೇಕಿದು. ಯಾಕೆಂದರೆ ಕೋವಾ, ಮೈದಾ ಮತ್ತು ಜಾಮೂನ್ ಪೌಡರು, ಸೋಡಾ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ನಮ್ಮ ಬೇಕ್ರಿಲಿ ನಾವು ಇದೇ ಥರನೇ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ ಜಾಮೂನು. ಕೋವಾ ಮತ್ತು ಜಾಮೂನ್ ಪೌಡ್ರು, ಮೈದಾ ಎಲ್ಲ ಮಿಕ್ಸ್ ಮಾಡಿದರೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೇಲಿ. ನೋಡಿ ಈ ಥರ ನಾದ್ತಿದಾರಲ್ಲ, ಈ ಥರ ಮಾಡಿದರೆ ಎಲ್ಲ ಒಂದು ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾದ್ತಾ ಇದ್ದಾರೆ ಅದನ್ನು. ಕೆಲವರು ಅಂದರೆ ಫುಲ್ ಉಜ್ಜಿದ್ರೆ ಅಥವಾ ಜಾಮೂನು ರಫ್ ಆಗುತ್ತೆ ಅಂತಾರೆ. ಏನೂ ರಫ್ ಆಗಲ್ಲ, ತುಂಬ ಸ್ಮೂತಾಗಿ ಬರುತ್ತೆ. ರಸ ಎಲ್ಲ ಒಳಗಡೆ ಎಲ್ಲ ಕುಡಿದು ನೀಟಾಗಿ ಇರುತ್ತೆ. ಇವಾಗ ಹಿಟ್ಟೆಲ್ಲ ಕಲಸಾಗಿದೆ ನೋಡಿ ಯಾವ ಥರ ಇದೆ ಅಂತ. ಇಷ್ಟು ಸ್ಮೂತಾಗಿರಬೇಕು. ಕೆಲವ್ರು ಏನು ಮಾಡ್ತಾರೆ, ಫುಲ್ ಚಪಾತಿ ಹಿಟ್ಟು ಥರ ಕಲಿಸ್ತೀರಾ, ಅವಾಗ ಅದೇನಂತೆ ಅದು ಕ್ರ್ಯಾಕ್ ಬರೋದು ಮತ್ತು ಜಾಮೂನು ಒಡೆಯೋದು ಆ ಥರ ಎಲ್ಲ ಆಗುತ್ತೆ. ಏನೂ ಒಡೆಯಲಿದು. ಇದು ನಾವು ಜಾಮೂನು ಮಾಡಬೇಕಾದ್ರೆ ಚಪಾತಿ ಹಿಟ್ಟು ಇರ್ತಾರೆ, ಚಪಾತಿ ಹಿಟ್ಟಿಗೆ ಸ್ವಲ್ಪ ತಿಳಿದು ಕಲಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಒಡೆಯಲ್ಲ ಮತ್ತು ಕ್ರ್ಯಾಕು ಬರೋಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಸಾಫ್ಟಾಗಿದೆ. ನನಗೆ ಇಷ್ಟು ಕಲಸೋಕ್ಕೆ 1 ಗ್ಲಾಸಲ್ಲಿ ಇಷ್ಟು ಹಾಲು ಮಿಕ್ಕಿದೆ ನೋಡಿ. ಅಂದರೆ ಆಲ್ಮೋಸ್ಟು 3/4 ಗ್ಲಾಸ್ ಅಷ್ಟೇ ಹಾಲು ಹಾಕ್ಕೊಂಡಿರೋದು. ಹಾಲು ಮತ್ತು ನೀರು ಇನ್ನು 1/4 ಗ್ಲಾಸಷ್ಟು ಹಾಗೆ ಮಿಕ್ಕಿದೆ ನೋಡಿ. ಇವಾಗೆಲ್ಲ ಉಂಡೆನೇ ಹಿಡಿತೀರಿ. ಈ ಥರ ಕೈಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಯಾವುದಾದ್ರು ಸ್ವಲ್ಪ ಕೈಗೆ ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನೋಡಿ. ಮಾಡಿದರೆ ಎಷ್ಟು ಸಾಫ್ಟಾಗಿದೆ. ಒಂದು ಸ್ವಲ್ಪನೂ ಥರ ಕ್ರ್ಯಾಕ್ ಬರೋದು ಅಥವಾ ಒಡೆಯೋದು ಆ ಥರ ಏನೂ ಆಗಲ್ಲ ಆಯಿಲ್ಗೆ ಹಾಕಿದ ತಕ್ಷಣ. ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಎಲ್ಲ ಉಂಡೆಗಳು ಈ ಥರ ಸ್ವಲ್ಪ ಜಾಮೂನು ಕಲಿಸ್ಕೋಬೇಕಾದ್ರೆ ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಮಾಡ್ತಾಯಿದ್ದಾರೆ ಇಲ್ಲಿ, ಎಷ್ಟು ಚೆನ್ನಾಗಿ ಬರುತ್ತಾಯಿದೆ ಉಂಡೆಗಳು. ನಿಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಿಗೆ ಈ ಥರ ಉಂಡೆಗಳು ಮಾಡಿಟ್ಕೊಳ್ಳಿ. ಎಣ್ಣೆ ಕಾದಿದೆ. ಇವಾಗ ನೋಡಿ ಜಾಮೂನು ಹಾಕ್ತಿದ್ದೀನಿ. ನೋಡಿ ಹಾಕಿದ ತಕ್ಷಣ ಈ ಥರ ತಿರುಗಿಸಿ ನೋಡಿ. ಒಂದೇ ಒಂದು ಜಾಮೂನು ಹೊಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ರೇಸ್ ಆಗಿದೆ ಮೇಲ್ಗಡೆ, ಎಷ್ಟು ದಪ್ಪ ಬಂದಿದೆ ಜಾಮೂನು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಕೆಲವರು ಕಾಂಡಿಮೆಂಟ್ಸು ಈ ಥರ ಚಿಕ್ಕದಾಗಿನಾರ ಬೇಕ್ರಿಗಳು ಈ ಥರ ಇಟ್ಕೊಂಡಿರ್ತಲ್ಲ, ಚಿಕ್ಕದಾಗಿ ಹೋಟೆಲ್ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡಿದರೆ. ಎಷ್ಟು ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂದೇ ಒಂದು ಪೀಸು ಹೊಡೆದಿಲ್ಲ, ಒಂದು ಸ್ವಲ್ಪ ನಾವು ಕ್ರ್ಯಾಕ್ ಅಷ್ಟು ನೀಟಾಗಿ ಉಂಡೆ ಬರುತ್ತೆ. ಈಗ ನಾನು ಆ್ಯಕ್ಚುಲಿ ಇದು ಮಾಡ್ತಿರೋದು, ನಾನು ಅಂಗಡಿಲಿ ಮಾಡ್ತಿರೋದು. ನಮ್ಮ ಬೇಕ್ರಿಗೆ ನಾವು ಇದೇ ಥರ ಮಾಡೋದು ಡೈಲಿ. ಇದರಲ್ಲೂ ಡ್ರೈ ಗುಲಾಬ್ ಜಾಮೂನು ಮಾಡ್ತೀನಿ, ಮತ್ತು ನಾನು ಈಗ ಸಕ್ಕರೆ ಪಾಕ ಹಾಕಿ ಮಾಡ್ತೀವಿ ಹಾಗೆ ಆ ಥರನೂ ಮಾಡ್ತೀನಿ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದು ಬರ್ಡೇಗೆ ನಾವೇ ಮನೆಗೆ ಓನಾಗಿ ಮಾಡ್ಕೋಬೋದು. ಬರ್ತಡೇ ಏನಾದರೂ ಮತ್ತು ಎಂಗೇಜ್ಮೆಂಟು, ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಕಮ್ಮಿ ಜನ ಒಂದು 100, 150, 200 ಪೀಸ್ವರೆಗೂ ಮಾಡ್ಬೋದು. ಆರಾಮ್ಸೆ 500 ಪೀಸ್ವರೆಗೂ ಬೇಕಾದ್ರೆ ನಾನು ಮಾಡ್ತೀನಿ. ತುಂಬ ಕೆಲವ್ರಿಗೆ ಬರೋಲ್ಲ ಅಂತ ಹೇಳ್ತಲ್ಲ, ಈ ಥರ ಮಾಡ್ಬೋದು ನೋಡಿ. ಇಲ್ಲಿ ನಿಮ್ಮ ಕಣ್ಣಿದ್ರಿಗೆ ತೋರಿಸ್ತಿದ್ದೆ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸ್ವಲ್ಪನೇ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಬರ್ತಿದೆ. ಅದೇ ಸಣ್ಣ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಕಲಿಸ್ಬೇಕಾದ್ರೆ ಅಷ್ಟೇ ಫುಲ್ಲು ಗಟ್ಟಿಗೆ ಯಾರೂ ಕಲ್ಸೋಕೆ ಹೋಗಬೇಡಿ. ಸಾಫ್ಟಾಗಿ ಸಣ್ಣಕ್ಕೆ ಅಂದರೆ ಫುಲ್ ಸಾಫ್ಟಾಗಿರಬೇಕು. ಮುಟ್ಟಿದ್ರೆ ಒಂಥರ ಬೆಣ್ಣೆ ಮುಟ್ತಾರೆ ಅಂತಲ್ಲ, ಆ ಟೈಪು ಅದು ನೀಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು. ಯಾವುದೇ ಕಾರಣಕ್ಕೂ ಎಲ್ಲ ಡ್ರೈ ಗುಲಾಬ್ ಜಾಮೂನು ಮಾಡ್ಬೋದು,
ಮತ್ತು ಈ ಥರ ಪಾಕದ ಗುಲಾಬ್ ಜಾಮೂನು ಮಾಡ್ಬೋದು ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಂದು ಪಾಕಕ್ಕೆ ಹಾಕಿ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ ನೋಡಿ. ಜಾಮೂನು ಇವಾಗ ಬೆಂದಿದೆ ನೋಡಿ, ತೆಗಿತಿದ್ದೀನಿ ನೋಡಿ. ಒಂದು ಪೀಸ್ ಆದರೂ ಒಡೆದಿಲ್ಲ ಅಥವಾ ಕ್ರ್ಯಾಕು ಆ ಥರ ಏನೂ ಆಗಿಲ್ಲ. ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಅಂತ ನೋಡಿ. ಇವಾಗೆಲ್ಲ ಇದನ್ನ ಜಾಮೂನ ಸಕ್ಕರೆ ಪಾಕಕ್ಕೆ ಹಾಕ್ತೀನಿ ನೋಡಿ. ನಾನು ಇವಾಗ ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಸಕ್ಕರೆ ಪಾಕಕ್ಕೆ. ಜಾಮೂನೆಲ್ಲ ಮಾಡಾಯಿತು, ಸಕ್ಕರೆ ಪಾಕಕ್ಕೆ ಹಾಕಿದ್ನಿ. ಫಸ್ಟ್ ಮಾಡಿದಾವೆಲ್ಲ ಸ್ವಲ್ಪ ಪಾಕ ಎಲ್ಲ ಚೆನ್ನಾಗಿ ಕುಟ್ಕೊಂಡಿದ್ದಾವಲ್ಲ, ಅದಕ್ಕೆ ಸ್ವಲ್ಪ ತುಂಬ ದಪ್ಪ ಬಂದಿದ್ದಾವೆ. ಇವಾಗ ಸೆಕೆಂಡ್ನೇ ಟ್ರಿಪ್ ಹಾಕಿರೋದಕ್ಕೆಲ್ಲ ಈಗೆಲ್ಲ ಸ್ವಲ್ಪ ಚಿಕ್ಕದಾಗಿದ್ದಾವೆ ಜಾಮೂನು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನಾವು ಈ ಥರ ಪಾತ್ರೆಗೆ ಹಾಕಿಟ್ಟಿರ್ತೀವಿ, ಯಾಕೆಂದರೆ ಇದನ್ನು ನಮ್ಮದು 2 ದಿನ ಅಥವಾ 3 ಡೇಸ್ ಸಿಗಲ್ಲ, ಖಾಲಿ ಆಗಿಬಿಡುತ್ತೆ. 50 ಪೀಸ್ ಇದೆ ಜಾಮೂನು. ಇದನ್ನ ಫ್ರಿಜ್ಜಿಗೆ ಸ್ಟೋರೇಜ್ ಮಾಡಿದರೆ 1 ವೀಕ್ವರೆಗೂ ಇಡ್ಬೋದು, ಏನೂ ಕೆಡಲ್ಲ, ಏನೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ ಜಾಮೂನು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ನೋಡಿ. ಇದೊಂದು ಎಕ್ಸ್ಟ್ರಾ ಮಾಡಿದ್ದು, ಇದು ಡ್ರೈ ಗುಲಾಬ್ ಜಾಮೂನ್ ಮಾಡೋಕ್ಕೆ. ಇದು ನಾಳೆ ಒಬ್ಬರಿಗೆ ಆರ್ಡ್ರ್ ಕೊಟ್ಟಿದ್ದಾರೆ 50 ಪೀಸು, ಅವರಿಗೋಸ್ಕರ ಡ್ರೈ ಗುಲಾಬ್ ಜಾಮೂನ್ ಮಾಡೋಕ್ಕೆ ಫಸ್ಟ್ ಟೈಮ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು 10 ನಿಮಿಷ ಬಿಟ್ಟು ಇದು ಚೆನ್ನಾಗಿ ನೆಂದಮೇಲೆ ಇದಕ್ಕೆ ಡ್ರೈ ಕೊಕೊನಟ್ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಡ್ರೈ ಗುಲಾಬ್ ಜಾಮೂನ್ ಮಾಡಿರ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಆಗಿದೆ. ಫೈನಲಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪನೂ ಹೊಡೆದಿಲ್ಲ, ಏನೂ ಆಗಿಲ್ಲ ನೋಡಿ. ಇದು ಡ್ರೈ ಗುಲಾಬ್ ಜಾಮೂನು ಎಷ್ಟು ಚೆನ್ನಾಗಿ ಈ ಥರ ಪರ್ಫೆಕ್ಟಾಗಿ ಬಂದಿದೆ. ಒಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ ಅಂತ. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.